ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ಆ್ಯಂಡ್ ನಾವು ಅದ್ರ ಮಾಸದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಸೊ ಇವತ್ತಿಂದ ವ್ಲಾಗ್ ನಂದ ಕಿಚನಿಂದ ಸ್ಟಾರ್ಟ್ ಆಗತ್ತೈತಿ. ಎಲ್ಲ ಕೆಲಸ ಮುಗಿಸಿ ಎಲ್ಲನೂ ಆಗೈತೆ ನಂದು, ಏನೂ ಒಂದು ಕೆಲಸ ಉಳ್ದಿಲ್ಲ. ಸೊ 2-3 ದಿನ ಆತ ವ್ಲಾಗ್ ಹಾಕೋಕ್ಕಿಲ್ಲ. ಯಾಕಪ್ಪ ಅಂತಂದ್ರೆ ನಾನು ಮಮ್ಮಿ ಮನೆಯೊಳಗಿದ್ನಿ. ರವಿವಾರ ಹೋಗಿದ್ದೆ ನಾನು. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಭಾಳ ಕಾಲು ಅಂದ್ರೆ ನೀದ ಅದೇನೋ ಎಲುಬು ಸವ್ದಾವ್ರಿ, ಅದ್ರ ಸಲುವಾಗಿಟ್ಟು ಹಾಸ್ಪಿಟಲ್ ಅದು ಅಡ್ಡಾಡೋದಾಗತೈತಿ. ಆ್ಯಂಡ್ ಅವರು ಭಾಳ ತ್ರಾಸ ಮಾಡ್ಕೊಂಡು ಹಾಳಾಕತ್ತಾರು. ಸೊ ಮಕ್ಕಳಾದಾಗ ಈಗ ಅದನ್ನು ಹೆಂಗೆ ನೋಡ್ಕೊಂಡು ಇರೋಕ್ಕಾಗ್ತೈತಿ, ಅದಕ್ಕೆ ಹೋಗಿದ್ದೆ ನಾನು. ಅದಕ್ಕೆ ವ್ಲಾಗ್ ಯಾವುದೇ ಥರ ನಂದು ಮನಸ್ಸು ಸರಿ ಇರಲಿಲ್ಲ. ಆ್ಯಂಡ್ ಮಮ್ಮಿ ಹಂಗೆ ನೋಡಿದ್ಮೇಲೆ ಅದು ಮನಸ್ಸು ಹೆಂಗೆ ಸರಿ ಇರ್ತೈತಿ, ಬೇಜಾರಾಗ್ತೈತಲ್ಲ. ಸೊ ಅವ್ರ ಕಾಲು ಭಾಳ ಅಂದ್ರೆ ಭಾಳ ತ್ರಾಸ ಆಗತ್ತೈತಂತ. ಅದಕ್ಕೆ ನೀ ಹೀಟ್ ಪ್ಯಾಚ್ ಹಚ್ಚಿದೆ ಆ್ಯಂಡ್ ಮೂವ್ ತೊಗೊಂಡು ಕೊಟ್ಟೆ, ಎಲ್ಲ ಆಯಿತು. ಆಮೇಲೆ ಇವಾಗ ಸ್ಕ್ಯಾನಿಂಗ್ ಅದು ನೀನೆಲ್ಲ ಮಾಡಿಸ್ಕೊಂಬಂದೇವಿ. ಈಗ ಟ್ಯಾಬ್ಲೆಟ್ ಮೇಲೆ ಕಮ್ಮಿ ಆಗ್ತೈತಿ ಇಲ್ಲ ನೋಡ್ಬೇಕು, ಹೋಮಿಯೋಪತಿ ಆಯುರ್ವೇದಿಕ್ ಅದು ನೋಡ್ಬೇಕು. ದೆನ್ ಅದಾಗಲಿಲ್ಲ ಅಂದ್ರೆ ನೋಡ್ಬೇಕ್ರಿ ಏನಾಕೈತಿ. ಹೋಪ್ಸೋ ದೇವ್ರಿಗೆ ಅದ ಒಂದೇ ಬೆಡ್ಕೊಳಕತ್ತೆ, ನೀ ಎಲ್ಲ ಚಲೋ ಆಗಲಿ ಆ್ಯಂಡ್ ಅವ್ರ ನೋವು ಏನೂ ಇರಬಾರ್ದು, ಆ ನೋವು ನಂಗೆ ಕೊಟ್ಬಿಡ್ಲಿ ಅಂತ. ಅದಷ್ಟು ನನಗೆ ಯಾಕಪ್ಪ ಅಂತಂದ್ರೆ ಪಾಪ ಎಷ್ಟಂತ ಸಹಿಸ್ಕೊಳ್ತಾರೆ ರೀ. ಮೊದಲಿಂದನೂ ಕಷ್ಟ ನೋಡ್ಕೊಂಡ ಬಂದಾರಿ. ಈಗ ನೋಡ್ರು ಅದೇ ಥರ ಪೇನ ಅದ ಇದು ಯಪ್ಪ ಪಾಪ ನಮ್ಮಿಗೆ ಎಲ್ಲ ಕಷ್ಟ ಕೊಡತೈತೇನು ದೇವ್ರ ಅಂತ ಅದನ್ನು. ಅದ್ರ ಬದಲಿ ನಮ್ಮ ಮಮ್ಮಿ ಕಷ್ಟನ ನಂಗೆ ಕೊಟ್ಬಿಡ್ಲಿ. ಈಗ ಆಲ್ರೆಡಿ ಸಹಿಸ್ಕೊಳತ್ತೀನಿ, ಅದೇನು ಹೆಚ್ಚಿಂದಲ್ಲ. ಸೊ ಹಾಗಾಗಿ ಆ್ಯಂಡ್ ಅವ್ರದ್ದು ವೆಯ್ಟ್ ಒಂದು ಸ್ವಲ್ಪ ಹೆಚ್ಚಿಗೆ ಐತಲ್ಲ, ಅದಕ್ಕೆ ಮತ್ತು ಅದು ಕಾಲ ಮೇಲೆ ಭಾರ ಹಾಕಿ ಇನ್ನಷ್ಟು ತ್ರಾಸ ಆಗತ್ತೈತಿ. ಅವ್ರು ಪೈಲಾದಿಂದನೂ ಬರೀ ಕುತ್ಕೊಂಡು ಸ್ಯಾರಿದ ಬುಟ್ಟ ಕಟ್ಟಿಂಗ್ ಅಂತ ಬರ್ತಾವ್ರಿ. ಈಗ ಸೀರೆ ತೊಗೋತೇವಲ್ಲ, ಹಿಂಗೆ ರೇಷ್ಮೆ ಸೀರೆ ಆಗಲಿ ಅಥವಾ ಹಿಂಗೆ ಪಾಲಿಸ್ಟರ್ ಸೀರೆ ತೊಗೊಂಡ್ರೆ ಹಿಂಗೆ ಜರಿ ಬಂದಿರ್ತಾವೆ, ಗೋಲ್ಡನ್ ಕಲರ್ಗತ್ತೆ ಹಿಂಗೆ ಬುಟ್ಟ ಬಂದಿರ್ತಾವನ್ನ ಕಟ್ ಮಾಡ್ತಾರೆ. ಕುತ್ಕೊಂಡು ಕಟ್ ಮಾಡೋದು ಆ್ಯಂಡ್ ಅವು ಎಲ್ಲಿ ಭಾಳ ಹಿಡ್ದಿರ್ತಾವ್ರಿ. ಸೊ ಹಾಗಾಗಿ ಏನು ಮಾಡೋಕ್ಕಾಗಂಗಿಲ್ಲಲ್ಲ, ಆ ಟೈಮ್ದಾಗ ಅದನ್ನು ಮಾಡ್ಕೊಂಡು ಬಂದಾರೆ. ಬಟ್ ಈಗ ಅದು ಎಫೆಕ್ಟ್ ಉಂಡಾತೈತಿ. ಆ್ಯಂಡ್ ಒಂದು 4 ಸಲ ಅದ ಕಾಲ ಮೇಲೆ ಪೆಟ್ಟು ಹತ್ತೈತಲ್ಲ, ಅದಕ್ಕೆ ಅದು ಎಲುಬು ಸವ್ದಾವು. ಆಮೇಲೆ ಅವ್ರಿಗೆ ನಡ್ಯಾಕೆ ಬರತ್ತಿಲ್ಲ. ಹಿಂಗೆ ಹಿಂಗೆ ನಿಂತ್ರ ಒಮ್ಮೆ ಜೋಲಿ ಹೋಗಿ ಬೀಳತ್ತಾರು, ಕುಂತ್ರ ಎಲ್ಲಾಕೆ ಬರತ್ತಿಲ್ಲ. ಈ ಥರ ತ್ರಾಸ ಆಗತ್ತೈತೆ ಅಂದ್ರೆ ಸಟ್ ಹೊಡ್ಯಾತೈತಿ. ಸೊ ಅದ್ರ ಸಲುವಾಗಿ ಹೀಗೆಲ್ಲ ಹಾಸ್ಪಿಟಲ್ ಅದು ತೋರ್ಸಾತೀವಿ. ಆ್ಯಂಡ್ ಮತ್ತು ನಾನು ನಿನ್ನೆ ಬಂದೆ, ನಾನು ವಾಪಸ್ ರವಿವಾರ ಹೋಗಿದ್ದೆ. ಆ್ಯಂಡ್ ವಾಪಸ್ ಸೋಮವಾರ ಸಂಜೆಗೆ ಅಂದ್ರೆ ಬನ್ನಿ. ಆ್ಯಂಡ್ ಇವತ್ತು ಮಂಗಳವಾರ ಐತಿ. ಇವತ್ತು ಒಂದಿನ ಇಲ್ಲಿರ್ತೀನಿ, ಆಮೇಲೆ ಬುಧವಾರ ಹೋಗ್ತೀನಿ. ಬುಧವಾರ ಯಾಕಪ್ಪ ಅಂದ್ರೆ ಮನ್ಯಾಗ ಯಾರು ಇರೋಂಗಿಲ್ಲ, ಮಮ್ಮಿಗೆ ಎಲ್ಲ ಒಬ್ಬಕ್ಕೆ ಕೆಲಸ ಆಕೈತಿ. ಸೊ ಹಾಗಾಗಿ ಅಂದ್ರೆ ರಾಮದುರ್ಗ ಹೊಂಟಾರು, ನಮ್ಮ ಅಕ್ಕ ಅದು ಬರತ್ತಾರು. ಮತ್ತು ಅಲ್ಲಿ ಫಂಕ್ಷನ್ ಐತಿ, ಅದ್ರ ಸಲುವಾಗಿ ನಮ್ಮ ಅಣ್ಣವದು ಅಂದ್ರೆ ನಮ್ಮ ದೊಡ್ಡವಾದು ನಮ್ಮ ಮಮ್ಮಿ ಫಸ್ಟ್ನೇ ಮಮ್ಮಿ ಅವರು ಎಲ್ಲರೂ ಮತ್ತು ಫಂಕ್ಷನ್ಗೆ ಹೋಗ್ಬೇಕ್ರಿ. ನಮ್ಮ ಮನೆದು ಐತೆ, ಅದು ಬಿಡಕ್ಕೆ ಬರೋಂಗಿಲ್ಲ. ಸೊ ಹಾಗಾಗಿ ಅಲ್ಲಿ ಹೊಂಟಾರು. ಆಮೇಲೆ ಈಗ ಮಮ್ಮಿ ಹೋಗ್ಬೇಕು ಹಾಕರು. ಸೊ ಅದ್ರ ಸಲುವಾಗಿ ಕೆಲಸ ಭಾಳ ಆಕೈತಿ. ಮತ್ತು ಎಲ್ಲರೂ ಮನ್ಯಾಗ ಇರ್ತಾರಪ್ಪ ಅನ್ನಗಳು, ಅದ್ರ ಸಲುವಾಗಿ ಮತ್ತು ಅಡುಗೆದು ಮಾಡಬೇಕು. ಆಮೇಲೆ ಕೆಲಸ ಉಳುಕಿದ್ದು ಎಲ್ಲ ಕೆಲಸ ಮಾಡ್ಕೋಬೇಕಲ್ಲ. ಮತ್ತು ಆಕೆಗೆ ಜಾಸ್ತಿ ಕುಂಡ್ರೋಂಗೂ ಇಲ್ಲ, ಮಲ್ಕೊಳ್ಳೋಂಗೂ ಇಲ್ಲ, ಭಾಳ ವಾಕ್ ಮಾಡೋಂದಾರೆ. ಯಾಕಂದ್ರೆ ಅದೊಂದಿಟ್ಟು ಇದನ್ನು ಬೇಕಾರೆ ಆಕೆಗೆ ವಾಕ್ ಮಾಡೋಕ್ಕಾಗತ್ತಿಲ್ಲ. ಮಮ್ಮಿಗೆ ಹೇಳತ್ತೇನೆ ನಿಮ್ಮನ್ನು, ನಂಗೆ ಕಷ್ಟಪಟ್ಟೆ ನಿಮಗೆ ಏನು ಕರಿಯಾತಾಳಪ್ಪ ಏನು ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ನಾ ಎಲ್ಲನೂ ನಿಮ್ಮ ಮುಂದೆ ಹೇಳ್ಕೊಂಡಿರ್ತೇನೆ. ಆ್ಯಂಡ್ ಇದ್ರೊಳಗೆ ಹಿಂಗೆ ಒಳಗೆ ಅಂದರೆ ಹಿಂಗೆ ಎಲುಬು ಸವ್ದಾವ ಅಂತಂದಮೇಲೆ ಈಗ ಯಾರು ಹಿಂಗೆ ಡಾಕ್ಟರ್ಸ್ ಸ್ಪೆಷಾಲಿಸ್ಟ್ ಇರ್ತಾರಲ್ಲ, ಅವ್ರು ನಿಮ್ಗೆ ಏನಾರೇ ಗೊತ್ತಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಈ ಥರ ಮಾಡಿದ್ರೆ ಒಂದಿಟ್ಟು ಪೇನ್ ಆದರೂ ರಿಲೀಫ್ ಆಕೈತಿ, ಕಮ್ಮಿ ಆಕೈತಿ ಅಂತ ಅನ್ನೋದಿದ್ರೆ ಏನಾದರೂ ಹೋಮ್ ರೆಮಿಡಿ ಇದ್ರೆ ಹೇಳ್ರಿ. ಲೈಕ್ ಕಾಲಿಗೆ ಎಣ್ಣೆ ಹಚ್ಚಿ ತಿಕ್ಕತ್ತೇವಿ, ಬಟ್ ಯಾವ ಥರ ಎಣ್ಣೆ ಹಚ್ಚಿ ಎಲ್ಲಿ ತಿಕ್ಕಬೇಕು, ಆಮೇಲೆ ಕಾಲಿಗೆ ಲೈಕ್ ಯಾವ ಥರ ಏನು ಅಂತ ಹೇಳಿ ನಿಮಗೆ ಏನಾದರೂ ಗೊತ್ತಿದ್ರೆ ಹೇಳ್ರಿ. ಇಲ್ಲಪ್ಪ ಅಂತಂದ್ರೆ ಹಿಂಗೆ ಕಾಲದು ಕಟ್ಟಿಸ್ತಾರೆ ನೋಡ್ರಿ, ಆಮೇಲೆ ಹಿಂಗೆ ಕಾಲದು ಸೌದಿದ್ರು ಅದು ಏನಾಗಿತ್ತೆ ಅದು ಕರೆಕ್ಟ್ ಮಾಡ್ತಾರೆ ನೋಡ್ರಿ ಅಂತ ಏನಾದ್ರು ನಿಮಗೆ ಯಾರೇ ಬೇರೆದವ್ರದ್ದು ಪರಿಚಯ ಇದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇದ್ರೆ ದಯವಿಟ್ಟು ಹೇಳ್ರಿ. ಬಿಕಾಸ್ ಫಸ್ಟ್ ಟೈಮ್ ನಮಗೆ ಈ ಥರ ಆಗತೈತಿ. 4-5 ವರ್ಷದಿಂದ ಐತಿ, ಬಟ್ ಈಗ ಅದು ಪೇನ್ ಹೆಚ್ಚಿಗೆ ಆಗತೈತಿ. ಅದ್ರ ಸಲ ವಯಸ್ಸು ಆದಂಗೆ ಅದು ನೋವು ಇನ್ನೂ ಹೆಚ್ಚಿಗೆ ಹಾಕೊಂತ ಹೋಗ್ತೈತಿ. ಸೊ ಹಾಗಾಗಿ ಅದ್ರ ಸಲುವಾಗಿನ ದಯವಿಟ್ಟು ಯಾರಾದರೂ ಇದ್ರೆ ಹೇಳ್ರಿ. ಅದೊಂದೇ ಕೇಳ್ಕೊಳ್ತೇನೆ ನಿಮ್ಮ ಕಡೆ. ಯಾಕೆ ಇಷ್ಟೆಲ್ಲ ಹೇಳೋದಂದ್ರೆ ಇದನ್ನು ಹೇಳಿದ್ವಿ ನಿಮ್ಗೆ ಯಾರಾದರೂ ಪರಿಚಯ ಇದ್ರೆ ಅಥವಾ ಏನಾದರೂ ಹೋಮ್ ರೆಮಿಡಿ ಇದ್ದರೆ ಈ ಥರ ಮಾಡಿದರೆ ಕಮ್ಮಿ ಆಕೈತ್ರಿ ಅನ್ನೋದಿದ್ರೆ ನೀವು ಹೇಳ್ತಿರಲ್ಲ, ಅದನ್ನೊಂದು ಸ್ವಲ್ಪ ಸಜೆಸ್ಟ್ ತೊಗೊಂಡು ಹೋಗಿ ನಮ್ಮ ಮಮ್ಮಿಗೆ ಏನಾರೇ ಒಂದು ಸ್ವಲ್ಪ ಚಲೋ ತಮಗೆ ಇನ್ನಷ್ಟು ಕಮ್ಮಿನೂ ಮಾಡ್ಬೋದಲ್ಲ ಅಂತ ಅನ್ನೋ ಕಾರಣಕ್ಕೆ. ಆ್ಯಂಡ್
ಇವಾಗ ಸೂರ್ಯ ಬರ್ತಾನೆ ರೀ. ಇವಾಗೇನು 10 ಗಂಟೆ ಆಗೈತಿ, 11 ಗಂಟೆಗೆ ಅದು ಸೂರ್ಯ ಬರ್ತಾನೆ. ನಾಷ್ಟ ಅದು ಮಾಡ್ತೇವೆ, ಅವಾಗ ತೋರಿಸ್ತೇನೆ ರೀ. ಇನ್ನು ಕಂಟಿನ್ಯೂ ವ್ಲಾಗ್ ಮಾಡ್ತೇನೆ. ಆ್ಯಂಡ್ ನೀನು ಭಾಳ ಅಂದ್ರೆ ಭಾಳ ಹಾಸ್ಪಿಟಲ್ ಓಡಾಡೋದಾಗಿತ್ತು, ಅದ್ರ ಸಲುವಾಗಿ ವಿಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ನೀವು ಕೇಳ್ತೀರಿ ಅನ್ನೋದಿತ್ತು ರೀ. ಆದ್ರೆ ಟೈಮ್ ಸಿಗಾಕಿಲ್ಲ. ಸೊ ಹಾಗಾಗಿ ಅಲ್ಲೇ ಎಷ್ಟು 1-2 ಗಂಟೆಗೆ ಹೋಗಿದ್ವಿ, ವಾಪಸ್ 6 ಗಂಟೆಗೆ ಬಂದಿದ್ದೇವೆ. ಅಲ್ಲೇ ಕುತ್ಕೊಂಡಿದ್ದು. ಸೊ ಹೀಗೆಲ್ಲ ಭಾಳ ಇದನ್ನ ಇರ್ತಾವೆ ರೀ. ಅದ್ರ ಸಲುವಾಗಿ ಅವು ಪ್ರಾಬ್ಲಮ್ಸ್ ತೋರಿಸ್ಬಾರ್ದು ನಾ ಅಂತೀನಿ. ಬಟ್ ಏನಾದರೂ ರೆಮಿಡಿ ಬೇಕಲ್ಲ, ನೀವು ಏನಾದರೂ ಮಾಹಿತಿ ಕೊಟ್ರೆ ಅಲ್ಲೇ ಎಲ್ಲೇ ಹೋಗಿ ಬರೋಕೆ ಬರ್ತೈತಿ ನಮ್ಮ ಮಮ್ಮಿನ ಕರ್ಕೊಂಡು ಅಂತ ನನ್ನ ಮೈಂಡ್ ಒಳಗೆ. ಸೊ ಈಗ ಈ ಡ್ರೆಸ್ ಹಾಕೊಳ್ಳೋಣ ಗರಮ್ ಆಗೋದೈತೆ ಏನೋ ನಮಗೆ ಗೊತ್ತಿಲ್ಲ. ಇದು ಕರಿ ಕಲರ್ ಹಾಕೊಳ್ಳೋಣ, ಅದ್ರ ಸಲ ಈಗ ಡ್ರೆಸ್ ಚೇಂಜ್ ಮಾಡ್ಕೋತೀನಿ. ಮಾಡ್ಕೊಂಡು ಇದನ್ನು ಮಾಡ್ತೀನಿ. ಕಾಯಿಪಲ್ಲೆ ಅದು ಏನೂ ತೊಗೊಂಡು ಬಂದಿಲ್ಲ ನಾನು ಈ ಸಲ. ಯಾಕಪ್ಪ ಅಂತಂದ್ರೆ ಇದು ಒಂದು ಪ್ರಾಬ್ಲಮ್ ಆಗೈತೆ. ಮತ್ತು ಬುಧವಾರ ಹೋಗಬೇಕು. ಅದ್ರ ಸಲುವಾಗಿ ಸೂರ್ಯ ಮತ್ತು ಅವ್ರ ಮನ್ಯಾಗ ಇರ್ತಾನೆ. ಅದಕ್ಕೆ ಮತ್ತು ನಮ್ಮ ಮನೆಗೆ ಬಂದ್ರೆ ಅವ್ನು ಬರೋಂಗಿಲ್ಲ, ರಿಕ್ಷಾ ಹೊಡಿಬೇಕಂತಾನು. ಅದ್ರ ಸಲುವಾಗಿನ ಏನೂ ತಂದಿಲ್ಲ. ಈಗ ಏನು ಅನ್ನ ಸಾರು ಅಷ್ಟ ಮಾಡಿದೆ ಈಗ ಸದ್ಯಕ್ಕೆ. ಹೆಂಗಾದ್ರೂ ನಾವು 11:30-12 ಗಂಟೆಗೆ ನಾಷ್ಟ ಮಾಡೋರ. ಮತ್ತು ಅದಕ್ಕೆ ಅನ್ನ ಸಾರು ಅಷ್ಟು ಮಾಡಿದ್ದೀವಿ. ಇವತ್ತು ಹೋಗಿ ಇವತ್ತಿನ ಮಟ್ಟಿಗಾರೆ ತೊಗೊಂಬರ್ಬೇಕಲ್ಲ, ಇವತ್ತಿನ ಮಟ್ಟಿಗೆ ಮತ್ತು ನಾಳೆ ಬೆಳಗಿನ ಮಟ್ಟಿಗೆ ತೊಗೊಂಬರ್ತೀನಿ. ಆಮೇಲೆ ಗುರುವಾರ ಮತ್ತು ನಾನು ಸಂಜೆಗೆ ಅಂದ್ರೆ ಮತ್ತೆ ಇಲ್ಲಿ ಬರ್ತೇನೆ. ನಮ್ಮ ಅಕ್ಕಗಳ್ನದು ಮೀಟ್ ಆಗಿ ನಮ್ಮ ಅಕ್ಕಗಳು ಬಂದಮೇಲೆ ಒಂದು ಸ್ವಲ್ಪ ಅಕ್ಕಿಗೂ ನಮ್ಮ ಮಮ್ಮಿಗೂ ರಿಲೀಫ್ ಆಕೈತಿ. ಅಪ್ಪ ಬಂದ್ರೆ ಬಿಡಪ್ಪ ಒಂದು ಈಟ್ ಏನಾರ ಕೆಲಸ ಮಾಡ್ತಾರಲ್ಲ ಅಂತ ಹೇಳಿ. ಸೊ ಸಿಗ್ತೀನಂತ್ರಿ ಮತ್ತು ಆಮೇಲೆ ಅನ್ನ ಸಾರು, ದೆನ್ ಮೊಸರುಗಾಯಿ, ಆಮೇಲೆ ಬಟಾಟಿ ಶಾಂಡಿಗೆ. ಸೊ ಇವನ್ನೆಲ್ಲ ಮಾಡಿದೆ. ಆಮೇಲೆ ಡ್ರೆಸ್ಸು ಚೇಂಜ್ ಮಾಡ್ಕೊಂಡು ಇನ್ನೊಂದೇನಪ್ಪ ಅಂತಂದ್ರೆ Q&A ವಿಡಿಯೋ ಮಾಡಿದ್ವಲ್ಲ, ಅದ್ರಾಗ ವಾಯ್ಸ್ ಕ್ಲಿಯರ್ ಬಂದಿಲ್ಲ. ಭಾಳಷ್ಟು ಜನ ಹೇಳಾಕತ್ತೀರಿ ನೀವು ವಾಯ್ಸ್ ಕ್ಲಿಯರ ಬಂದಿಲ್ಲ ಅಕ್ಕ, ವಾಯ್ಸ್ ಕ್ಲಿಯರ್ ಬಂದಿಲ್ಲ ರೀ ಅಂಥೇಳಿ. ಹೌದು ರೀ, ವಾಯ್ಸ್ ಯಾಕೋ ಕ್ಲಿಯರ್ ಬಂದಿಲ್ಲ, ಒಂಥರ ಇಕೋ ಹೊಡೆಯಾಕತ್ತೈತಿ. ಸೊ ಹಾಗಾಗಿ ಏನೋ ಕ್ವಶನ್ ಇದ್ದರೂ ಇಲ್ಲಿ ಕೇಳ್ರಿ. ಒಂದು ವಿಡಿಯೋದಾಗ ಕಂಟಿನ್ಯೂ ವ್ಲಾಗ್ ಮಾಡ್ತೇವಲ್ಲ, ಅದ್ರೊಳಗೆ 2 ಕ್ವಶನ್ದು ಓದ್ತೇವೆ ನಾವು. ಸೊ ಹಾಗಾಗಿ ಅದಕ್ಕೆ ಆನ್ಸರ್ ಸಿಗ್ತೈತಿ ನಿಮಗೆ. ಆ್ಯಂಡ್ ಸಾರಿ, ಅದು ಈಕೋ ಭಾಳ ಕೇಳೈತಿ ಆ್ಯಂಡ್ ನಾಯ್ಸು ಭಾಳ ಬಂದೈತಿ ಹಾಗಾಗಿ. ಆ್ಯಂಡ್ ಸಾರಿ, ಅದನ್ನು ಹೇಳಕ್ಕಂತ ನೆನಪಾಗಿದ್ದನ್ನು ಮಾಡೀನಿ. ಈಗ ಸೂರ್ಯ ಬರಲಿ, ಸೂರ್ಯ ಬಂದಮೇಲೆ ತೋರಿಸ್ತಾನೆ. ಯಾಕಂದ್ರೆ ಅವ್ನು ನಾಷ್ಟ ಮಾಡೋದು ತೋರಿಸಂಗಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾ ಏನೇನು ಮಾಡಿದ್ದೀನಿ ಏನೇನಿಲ್ಲ ಅಂಥೇಳಿ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ನಾ ಏನು ಡೈಲಿ ಬಿಡ್ಲಾರ್ದೆ ಏನು ಮಾಡತ್ತೇನಂದ್ರೆ ಇದು ನೀರು ಇಷ್ಟು ಕುಡಿಯತ್ತೀನಿ. ಒಮ್ಮೊಮ್ಮೆ ಒಂದೊಂದು 5 ಬಾಟಲ್ ನೀರು ಕುಡ್ತಿರ್ತೀನಿ. ಯಾಕಂದ್ರೆ ಹೇಳಿದಾರೆ ಅಂದರೆ ನೀರು ಎಷ್ಟು ಕುಡಿತೀರಿ ಅಷ್ಟು ಚಲೋ, ಅದ್ರ ಸಲುವಾಗಿ ಹೆಚ್ಚಿಗೆ ನೀರು ಕುಡಿಯತ್ತೀನಿ. ಆ್ಯಂಡ್ ಇವಾಗ ಇದನ್ನು ವಾಶ್ ಮಾಡ್ತೀನಿ. ವಾಶ್ ಮಾಡಿ ನೀರು ತುಂಬಿಕೊಂಡು ಕುಡ್ಕೊಂತ ಕುಡಿರ್ತೇನೆ. ಹಾಯ್, ಏನು ತಗೊಂಬಂದು? ಸೌಂತಿಗೆ ತಂದು ಪಲ್ಯ ಮಾಡೋಕ್ಕೆ ಏನೂ ಇದನ್ನೇ ಇರಲಿಲ್ಲ. ಅನ್ನ ಸಾರು ಅಷ್ಟು ಮಾಡಿಲ್ಲ, ರೊಟ್ಟಿ ಅದು ಏನೂ ಮಾಡಿಲ್ಲ. ನಾನು ಈಗ ಬಂದೆ. ಮತ್ತು ಬಿಸಿಲು ಭಾಳ ಆಗಲ್ಲ, ಸೌಂತಿಗೆ ತೊಗೊಂಬನ್ನಿ. ನಮ್ಗೆ ಅನ್ಸುತ್ತೆ ಭಾಳ ಸಾತ ಬಿಸಿಲಾಗ ಸೌಂತಿಗೆ ತಿಂದ್ರೆ ಸ್ವಲ್ಪ ತಂಪು ಅಂತ ಕೊಡಿ. ಎಳಿವು ತಂದಿಲ್ಲ ಚಲೋ ಆಯ್ತು. ಇವಾಗ ಹಾರರ್ ಮೂವಿ ನೋಡಕತ್ತಿದ್ದೆ. ಆ್ಯಂಡ್ ಹಾರರ್ ಮೂವಿ ನೋಡಿದ್ನಿ. ಆ್ಯಂಡ್ ಇವಾಗ ನನಗೂ ನಿದ್ದೆ ಬರತೈತಿ. ನಮ್ಗೆ ಎಲ್ಲ ಕೆಲಸ ಮುಗೀತು, ಎಲ್ಲ ಆಯ್ತು. 1:30 ಆಗ್ತಿದ್ದ ಸದ್ಯಕ್ಕೆ. ನನಗೂ ಪಿಕ್ಚರ್ ನೋಡಲಿಕ್ಕೆ ಅಷ್ಟು ನಿದ್ದೆ ಬಂತು ಏನು ಹೆಂಗೆ ಗೊತ್ತಿಲ್ಲ. ಆ್ಯಂಡ್ ನಂಗೆ ನಿದ್ದೆನೇ ಬರೋಕ್ಕಿಲ್ಲ, ಅಂದರೆ ನಮ್ಮ ಮನೆಯೊಳಗೆ ನಿದ್ದೆನೇ ಬರೋಕ್ಕಿಲ್ಲ. ಹಿಂಗೆಲ್ಲ ಅಲ್ಲಿ ಇಲ್ಲಿ ಓಡಾಡಿ ಸುಸ್ತಾಗಿತ್ತು. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ಮಮ್ಮಿಗೆ ಹೊಸ ಕಾರ್ಡ್ ತೊಗೊಂಬಂದೀವಿ. 4,000 ರೂಪಾಯಿ ಕೊಟ್ಟು ಸಿಂಗಲ್ ಕಾರ್ಡ್ ತೊಗೊಂಬಂದೀವಿ. ಯಾಕಂದ್ರೆ ಅವ್ರು ಈಗ ತಳಗ ಕಾಲದು ಇಡೋಂಗಿಲ್ಲ ಆ್ಯಂಡ್ ತಳ ಮಲ್ಕೊಳ್ಳೋಂಗಿಲ್ಲ. ಯಾಕಂದ್ರೆ ಮಲ್ಕೊಂಡ್ರೆ ಎಳ್ಳಾಗ ತ್ರಾಸ ಆಕೈತೆ ಅಂಥೇಳಿ ಹಾಗೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಈಗ ಕಾರ್ಡ್ ತೊಗೊಂಬಂದಿದ್ದೆ ನಿನ್ನೆ. ಕಾರ್ಡ್ ತೊಗೊಂಬಂದು ಹೋಗಿ ಆ್ಯಂಡ್ ಇವಾಗ ಏನಿಲ್ಲ ರೀ, ಇವಾಗ ಮಕ್ಕೋತೇನೆ. ಆಮೇಲೆ ಈಗ ಏನು ಕೆಲಸ ಮಾಡಬೇಕು ಏನಿಲ್ಲ ಅನ್ನೋದೇನು ಗೊತ್ತೇ ಇಲ್ಲ. ಸೊ ಹಾಗಾಗಿ ಇವಾಗ ನೋಡೋಣ ಏನಾರು ಇದ್ರೆ ಮಾಡೋದು. ಇಲ್ಲಪ್ಪ ಅಂತಂದ್ರೆ ಏನಿರ್ತೈತೆ ಅದನ್ನು ತೋರಿಸ್ತೇನೆ ಈಗ ಅಷ್ಟೆ. ಆ್ಯಂಡ್ ರೀಲ್ಸು ಭಾಳ ದಿನ ಅದು ಮಾಡಿಲ್ಲ, ಮಾಡ್ಬೇಕು, ಏನೂ ಮಾಡಿಲ್ಲ. ಧ್ವನಿನೂ ಬರ್ರಿ ನಿದ್ದೆ ಬಂದಂಗೆ ಆಗೈತಿ. ನಿಮಗೆ ಇದೇ ಥರ ವ್ಲಾಗ್ ನೋಡಿ ಬ್ಯಾಸ ಆಗೈತಿ. ಏನಾರೇ ಒಂಥರ ಬೇರೆ ವ್ಲಾಗ್ ಮಾಡ್ಬೇಕು ನೋಡೋಣ್ರಿ. ಏನು ಮಾಡೋದಾಕೈತಿ ಮಾಡೋಣಂತ. ಇಲ್ಲೆಲ್ಲ ಹೆಂಗೆ ಕೆಂಪಾಗೈತೆ ನೋಡ್ರಿ. ಇದು ಏನಾಗೈತೇನೋ ಕೆಂಪು ಕಾಣತೈತಿ. ಬಿಸಿಲು ಐತಲ್ಲ ನಮನಿ ಅದಕ್ಕೆ. ಸೊ ಗಾಯ್ಸ್, ನೀವು ಬಿಸಿಲಾಗ ಜಾಸ್ತಿ ಅಡ್ಡಾಡಬೇಡ್ರಿ. ತಂಪು ಪಾನೀಯನ್ನು ಸ್ವೀಕರಿಸಿ, ಇಲ್ಲ ಮಜ್ಜಿಗೆನ ಕುಡೀರಿ. ನನಗೆ ಮಜ್ಜಿಗೆ ಕುಡಿಬೇಕನ್ನ ನಮ್ಮ ಮನೆಯಾಗೆಲ್ಲ ತಂದಿಟ್ಟೇನಿ. ಕರೆ ಒಂದು ಸ್ವಲ್ಪ ಕುಡಿಯೋದಿಲ್ಲ, ಹಂಗೆ ಫ್ರಿಜ್ ಒಳಗೆ ಹೆಂಗೆ ಇಟ್ಬೋದೇನು ಹಂಗೆ ಇಟ್ಕೊಂಡೇನಿ. ಆ್ಯಂಡ್ ಒಂದು ಕೂಲರ್ ತರಬೇಕು, ಇದ್ರೊಳಗೆ ಒಂದು ಫ್ರಿಜ್ ತರಬೇಕು ಅನ್ನತ್ತಿದ್ನಿ. ನೋಡೋಣ ಯಾವಾಗ ಆಕೈತಿ ಏನಿಲ್ಲ ಅಂತೇಳಿ. ಇಲ್ಲೆಲ್ಲ ಹೆಂಗಾಗೈತಿ ಇದೆಲ್ಲ ರೆಡ್ ಏನಾಗೈತೆ ಅನ್ನೋದು ತಿಳಿಬಾರ್ದು.
ಓಕೆ ಇರಲಿ, ಆಮೇಲೆ ಸಿಗ್ತೇನೆ. ಏನಾರು ಮಾಡ್ಬೇಕಾರೆ ಇವತ್ತು ಪ್ಯಾನ್ ಕೇಕ್, ಹೊಸ ಥರ ಪ್ಯಾನ್ ಕೇಕ್ ಮಾಡ್ಬೇಕನ್ನತ್ತೇನು. ಚಾಕ್ಲೇಟ್ ಪ್ಯಾನ್ ಕೇಕ್ ಹಿಟ್ಟು ತಂದೈತಿ, ಅಂದ್ರೆ ಅದು ಪ್ಯಾಕ್ ಒಳಗೆ ಬರ್ತೈತಲ್ಲ ರೀ, ಅದು ತೊಗೊಂಬಂದೈತಿ. ಸೊ ಹಂಗಾಗಿ ನೋಡೋಣ ಏನೇನು ಮಾಡಬೇಕು ಏನೇನಿಲ್ಲ ಆ ಥರ ನೋಡಿ ಮಾಡೋಕ್ಕೆ ಬರ್ತೈತಿ. ಸೊ ತೋರಿಸ್ತೇನಂತ ಏನೇನು ಮಾಡ್ತೀನಿ ಏನೇನಿಲ್ಲ ಅಂತ. ಪ್ಯಾನ್ ಕೇಕ್ ಮಾಡ್ಲಿಕ್ಕೆ ನೋಡಿರಿ, ಚಾಕ್ಲೇಟ್ ಫ್ಲೇವರ್ದ ಪ್ಯಾನ್ ಕೇಕ್ ಮಾಡತ್ತೀನಿ. ಸೊ ಇದ್ರೊಳಗೆ 3 ಫ್ಲೇವರ್ ಅದಾರ. ಒಂದು ಸಾದಾ ನಾರ್ಮಲ್ ಹೆಂಗಿತ್ತು ಹಂಗೆ, ಆಮೇಲೆ ಒಂದು ಬಟರ್ ಸ್ಕಾಚ್ ಆ್ಯಂಡ್ ಇನ್ನೊಂದು ಚಾಕ್ಲೇಟ್. ಸೊ ಇದನ್ನು ಮಾಡಿ ತಿನ್ನೋಣಂತ. ನೋಡ್ರಿ ಗೈಸ್, ಇದು ಪ್ಯಾನ್ ಕೇಕರೇ ಅನ್ಸಾದೈತಿ ನಿಮ್ಗೆ. ಲೈಕ್ ನನಗೆ ಸೀರಿಯಸ್ಲಿ ರಾಗಿ ರೊಟ್ಟಿಗೈತಿ ಅನ್ಸಾದೈತೆ ಅದು ಆ್ಯಕ್ಚುಲಿ. ಇದು ಬೆಂದೈತೋ ನೊಂದೈತೋ ಅಂತ ಒಂದು ತಿಳಿಯಂಗಿಲ್ಲ. ಹೆಂಗೆ ಗೊತ್ತಿಡೋದು ಇದ್ರಾಗ? ನಾರ್ಮಲ್ ಆದ್ರೆ ವೈಟ್ ಕಲರ್ ಇರ್ತೈತಿ, ಬ್ರೌನ್ ಕಲರ್ ಬರ್ತೈತಿ. ಇದು ಹೆಂಗೆ ತಿಳಿಯೋದು? ಲೈಕ್ ಇದೇ ಥರ ಕಾಣಿಸಾಕತ್ತೈತಿ ಇದು. ಇವಾಗ ಇದಿಷ್ಟು ತಿಂದು ಆಮೇಲೆ ಇವನ್ನೆಲ್ಲ ಪಟ ಇದನ್ನು ಮಾಡ್ಕೋತೇನೆ. ಕಸಾದು ಎಲ್ಲ ಹುಡುಕಿದ್ದೀನಿ ನಾನು ಆಲ್ರೆಡಿ. ಜಸ್ಟ್ ಬಾಂಡೆ ಅಷ್ಟು ತಿಕ್ಕಬೇಕು. ಅದೆಲ್ಲ ತಿಕ್ಕಿದ ಮೇಲೆ ಕೈ ಕಾಲು ಮೇಲೆ ತಗೊಂಡು ಕೂತ್ಬಿಡ್ತೀನಿ. ದೇವ್ರ ಪೂಜಾ ಅನ್ನತ್ತಂತೆ, ದೇವ್ರದ ದೀಪ ಹಚ್ತೀನಿ. ಸೂರ್ಯ ಸುಳ್ಳು ಹೇಳಿ ಗಾಡಿ ಹೊಡಿದಾನಂತ ಹೇಳಿ ಹೋಗಿ ಡಿಮಾರ್ಟಿಗೆ ಹೋಗಿದ್ದಾನು ದೋಸ್ತರ ಜೊತೆ ಹೋಗೋದು ತಪ್ಪಲ್ಲ, ಕೆಡಿಸೋ ದೋಸ್ತರ ಜೊತೆ ಹೋಗೋದು ತಪ್ಪು. ಆ್ಯಂಡ್ ಮೋರ್ ಓವರ್ ಡೈಲಿ ಹೋಗ್ತಾನೋ ಮಾಡ್ತಾನೋ ಸೆಕೆಂಡರಿ. ಗಾಡಿ ಹೊಡಿದೇನಂತ ಹೇಳಿ ಗಾಡಿ ಮೇಲೆ ಇದ್ದು ಕೆರ್ಸಿ ಅದು ಗಾಡಿ ಮನೆ ಕಡೆ ಇಟ್ಟು ಆಮೇಲೆ ತಿರ್ಗಾಡ್ಕೊಂಡು ಹೋಗೋದು ತಪ್ಪು. ಯಾಕಪ್ಪ ಅಂದ್ರೆ ಲೋನ್ ಅದಾವು, EMI ಅದಾವು, ಆಮೇಲೆ ರೆಂಟ್ ಕಟ್ಟಬೇಕು, ಎಲ್ಲ ಗೊತ್ತಿದ್ದು ಮಾಡತ್ತಾರಲ್ಲ, ಅದು ತಪ್ಪು. ಸೊ ಹಾಗಾಗಿ ಈಗ ಮನೆಗೆ ಬರಲ್ಲ ಅವ್ನು ಫಸ್ಟ್, ಆಮೇಲೆ ಫಸ್ಟ್ ಕ್ಲಾಸ್ ತಗೋತಾನೆ ಅವನು, ಆಮೇಲೆ ಮಾತಾಡ್ತಾನೆ ಅವನ ಜೊತೆ ಏನಿದ್ರು. ಯಾಕಪ್ಪ ಅಂತಂದ್ರೆ ಬರೇ ಇದಾಗತ್ತೈತಿ, ಎಷ್ಟು ಹೇಳ್ರು ಕಡಿಮೆನ ಆಗತ್ತಿಲ್ಲ. ಅದರ ಸಲಗೆ ಬಾಡಿಗೆ ಮನೆ ಎಲ್ಲ ಇದನ್ನು ಮಾಡೈತಿ. ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳತ್ತಿಲ್ಲ. ನೋಡೋಣ ಏನಂತ ಏನಿಲ್ಲ ಅಂತೇಳಿ ತಿಳಿಸಿ ಹೇಳುವಷ್ಟು ಹೇಳಿದ್ದೇವೆ. ಎಲ್ಲರೂ ತಿಳಿಸಿ ಹೇಳಿದ್ದೇವೆ. ನಮ್ಮ ಮನೆಗಿನವ್ರು ಆಯ್ತು, ಅವ್ರ ಮನೆಗಿನವ್ರು ಆಯ್ತು, ಎಲ್ಲ ತಿಳಿಸಿ ಹೇಳಿದ್ದೇವೆ. ತಿಳ್ಕೊಳ್ಳೋದು ಬಿಡ್ಕೊಳ್ಳೋದು ಅವ್ರ ಮೇಲೆ ಇತ್ತು. ಬಟ್ ಅವ್ನು ತಿಳ್ಕೊಳ್ಳೋ ಅಂಥ ಮನುಷ್ಯ ಅಲ್ಲ. ಅದ್ರ ಸಲುವಾಗಿ ಈಗ ಬರಲಿ, ಒಂದು ಕ್ಲಾಸ್ ತೊಗೊಂಡು ಆಮೇಲೆ ಹೇಳ್ತೇನೆ ಅವ್ರು. ನಾಳೆ ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕು. ಮಮ್ಮಿ ಪಾಪ ಇವತ್ತು ಫೋನ್ ಹಚ್ಚಿರು, ಕಾಲು ಯಾಕೋ ಭಾಳ ತ್ರಾಸ ಆಗತ್ತೈತೆವ ಅಂತ ಅನ್ನತ್ತಿರು. ಹೋಗ್ಬೇಕ್ರಿ ನಾನು. ಇದೊಂದಿಟ್ಟು ಬೆಟರ್ ಕಾಣಿಸತೈತ್ರಿ, ಚಾಕ್ಲೇಟ್ ಪ್ಯಾನ್ ಕೇಕ್ ಗತೆ. ಇದ್ರ ಮೇಲೆ ಜಾಮ್ ಹಾಕೊಂಡು ತಿನ್ನೋಣಂತ. ಟೇಸ್ಟ್ ಚಲೋ ಐತಿ. ನಾ ಆಗಲೇ ಅದೊಂದು ಅಷ್ಟು ತಿನ್ನಿಲ್ಲ, ಟೇಸ್ಟ್ ಚಲೋ ಐತಿ ಆ್ಯಕ್ಚುಲಿ. ತಡ್ರಿ, ಫುಲ್ ತೊಗೋಬೇಕು ನಾನು, ಅರ್ಧ ತೊಗೋತೀನಿ. ಇವಾಗ ಇದನ್ನು ಸ್ಪ್ರೆಡ್ ಮಾಡಿರ್ತೈತಿ. ಟೇಸ್ಟ್ ಚಲೋ ಐತೆ ಆ್ಯಕ್ಚುಲಿ. ಚಾಕ್ಲೇಟ್ ಆದರೆ ಏನಾಯ್ತು ಟೇಸ್ಟ್ ಚಲೋ ಐತಿ, ಬಟ್ ನಾರ್ಮಲ್ದಾದ್ರೆ ಟೇಸ್ಟ್ ಇನ್ನೂ ಮಸ್ತ್ ಬರ್ತಿತ್ತು. ನಿನ್ನೆ ಬ್ಲಾಗು ಇವತ್ತು ಕಂಟಿನ್ಯೂ ಮಾಡತ್ತೇನೆ ರೀ. ಆ್ಯಂಡ್ ಇವಾಗ ಫುಲ್ ರೆಡಿ ಆಗಿದ್ದೀನಿ, ಮಿಂಚಿಂಗ್ ಕಾಣಕತ್ತೇನಿ. ಈಗ ನೀರು ತುಂಬಿಸ್ಕೊಂಡು ನಮ್ಮ ಮನೆಗೆ ಹೋಗ್ತೀನಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಆ್ಯಂಡ್ ಬಾಂಡೆ ಒಗ್ಯಾನ್ ಅಲ್ಲಿ ಮನೆಯಿಂದ ಬಂದ್ಮೇಲೆ ಮಾಡ್ತೀನಿ. ಆ್ಯಂಡ್ ಈಗ ಮನೆಗೆ ಹೋಗೋಣ, ನೀರಷ್ಟು ತುಂಬಿಸ್ಕೊಂಡು ಹೋಗ್ತೀನಿ. ಇದಿದ್ರೆ ದಿನ ಕುಡಿಬೇಕಂತ ಅನ್ನಿಸ್ತೈತಿ. ಇದಿಲ್ಲ ಅಂದ್ರೆ ನೆನಪಾಗಂಗಿಲ್ಲ ನೀರು ಕುಡಿಯೋಕೆ. ಅದ್ರ ಸಲುವಾಗಿ ಈಗೆಲ್ಲ ರೆಡಿ ಆಗಿದ್ದೀನಿ. ಇದಷ್ಟು ನೀರು ತುಂಬಿಸ್ಕೊಂಡು ಇದಷ್ಟು ತೊಳ್ಕೊಂಡು ಹೋಗೋದು. ಆ್ಯಂಡ್ ಮೇಕಪ್ ಸಾಮಾನು ತೊಗೊಂಡು ಹೋಗ್ಬೇಕಲ್ಲೇ, ಒಂದು ಸ್ವಲ್ಪ ಅಲ್ಲೇ ಇಡುವೈತಿ. ಹಾಗಾಗಿ ಫೋನ್ ಒಳಗೆ ನೋಡಿರಿ ಇದನ್ನು ನೋಡ್ಕೊಂಡು ತಿಂದು ಬಿಡ್ತಾನೆ. ಇರಲಿ, ಇವಾಗ ಮನೆಗೆ ಹೋದ್ಮೇಲೆ ಸಿಗ್ತೇನೆ ರೀ. ನಿನ್ನೆ ವ್ಲಾಗ್ ಇವತ್ತು ಕಂಟಿನ್ಯೂ ಮಾಡತ್ತೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ರಿ. ಆ್ಯಂಡ್ ಧ್ವನಿ ಎಲ್ಲ ಚೇಂಜ್ ಆಗೈತಿ, ನೆಗಡಿ ಫುಲ್ ಆಗೈತಿ. ಅದೇನಾಗೈತಿ, ಫ್ಯಾನಿಗೆ ಹಿಂಗೆ ತಲೆ ಇಟ್ಟು ಮಕ್ಕೊಂಬಿಟ್ಟೇನಲ್ಲ, ಆ ಥರ ಸಲ ನೆಗಡಿ ಬಂದೈತಿ. ಈಗ ಹೋಗೋಣಂತ. ಮಮ್ಮಿ ಅದು ಅಂದ್ರೆ ಯಾರಪ್ಪ, ನಮ್ಮ ಅಕ್ಕ ಮತ್ತು ನಮ್ಮ ಇನ್ನೊಬ್ಬರು ಮಮ್ಮಿ ಅದಾರಲ್ಲ, ಫಸ್ಟ್ ಮಮ್ಮಿ ಅವರೆಲ್ಲ ರಾಮದುರ್ಗ ಹೊಂಟಾರು. ಅದ್ರ ಸಲವಾಗಿ ಮಮ್ಮಿ ಒಬ್ಬಕ್ಕೆ ಹಾಕ್ಗಳು, ಮತ್ತು ಕೆಲಸ ಅದು ಭಾಳ ಹೆವಿ ಆಗ್ತೈತಿ. ಅದ್ರ ಸಲವಾಗಿ ನಾ ಹೊಂಟೇನಿ. ಕುತ್ಕೊಂಡು ಏನು ಮಾಡಬೇಡ ಅಂತ ಹೇಳಿದಾರೆ. ಈಗ ಕುತ್ಕೊಳ್ಳೋಕ್ಕೂ ಹೋಗ್ಬೇಡ್ರಿ ಅಂತ ಹೇಳಿದಾರೆ ಮಮ್ಮಿಗೆ. ನಮ್ಮ ಮನೆ ಕಾಲು ತ್ರಾಸ ಐತದೆ, ಅದಕ್ಕೆ ಈಗ ನಾ ಹೋಗ್ತೇನೆ. ಒಂದು ಸ್ವಲ್ಪ ಹೆಲ್ಪ್ ಆದರೂ ಆಗ್ತೈತಿ ಅಂತೇಳಿ ಅಷ್ಟು. ಅಲ್ಲಿ ಹಾಕ್ಸಿನಿ ಯಾರ ಹೇಳ್ಯಾರ, ನಾನು ಹೋಗಿಲ್ಲ. ಬನ್ನಿರಿ ಗೈಸ್, ಜಸ್ಟ್ ಮನೆಗೆ. ಹಾಂ, ಮಮ್ಮಿ ಒಬ್ಬಕ್ಕೆ ಹಾಕಾಳ, ಎಲ್ಲಿ ಹೋಗಿ. ಗುಂಡಕ್ಕ ಬಂಗಾರ ಚಿನ್ನ ಮರಿ. ಡಿಂಗ್ 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 ಡಿಂಗ್. ಬಾ, ಇದನ್ನ ನೋಡ್ರಿ ಗೈಸ್, ಕಾಚಾ ಬೆಡ್. ಹಲಿಸಿ
ಚಂದಂದ ಅರ್ವಿ ಹಾಕೊಂಡಲ್ಲಪ್ಪ ನೀ ಚಂದ ಕಾಣತ್ತಿ ದೃಷ್ಟಿ ತೆಗಿಬೇಕ್ರಿ ನಿಮ್ದ ದೃಷ್ಟಿ ತೆಗಿಬೇಕ್ರಿ ಸಾಕು ಅಪ್ಪ ಕುಡ್ದು ಬರ್ಬು ಸೊ ಗಾಯ್ಸ್ ಇವಾಗ 3 ಥರ ಮಾವಿನ ಹಣ್ಣು ತರಿಸ್ಕೊಂಡೇನ್ರಿ ಇದು ಮ್ಯಾಂಗೋ ರಸ್ಪುರಿ 149 ರುಪೀಸ್ಗೆ ದೆನ್ ಇದು ಮ್ಯಾಂಗೋ ಸಿಂಧೂರ 157 ರುಪೀಸಿಗೆ ದೆನ್ ಇವು ಈ ನಮೂನಿ ಅದಾವು ಇವು ಯಾವಪ್ಪ ಅಂತಂದ್ರೆ ಮ್ಯಾಂಗೋ ಓದ್ಕೊಡ್ರಿ ನೀವು ಮುಂದೆ ಆ್ಯಂಡ್ ಇದು 206 ರೂಪಾಯಿಗೆ ಬಂಗನಪಲ್ಲಿ ಏನಿದೆ ಬಂಗನಪಲ್ಲಿ ಒಟ್ಟು ಸಫೇದ್ ಅಂತಾರಂದು ನೋಡ್ರಿ ಇದಕ್ಕೂ ಇದು ಸ್ವೀಟ್ ಇರ್ತಾವೆ ಹೆಂಗಿರ್ತಾವೆ ಇವಂತೂ ಭಾರಿ ಇರ್ತಾವೆ ಇದು ಮಸ್ತ್ ಫಸ್ಟ್ ಕ್ಲಾಸ ಇದು ಫಸ್ಟ್ ಟೈಮ್ ತರ್ಸೀನಿ ಇದು ಫಸ್ಟ್ ಟೈಮ್ ತರ್ಸೀನಿ ಈಗ ತಿಂದ ನೋಡೋಣಂತ ನಂಗೆ ಮಾವಿನ ಹಣ್ಣಾದ್ರೆ ಭಾಳ ಇಷ್ಟ ಪಂಚಪ್ರಾಣ ನಮ್ಮ ಸ್ಕೂಲ್ ನೋಡ್ರಿ ಹೆಂಗೆ ನೋಡತ್ತ 2 ಥರ ಹಣ್ಣು ಹೆಚ್ಚಿದ್ದೀನಿ ನೋಡೋಣ ಯಾವ ಟೇಸ್ಟ್ ಇರ್ತೈತೆ ಅಂತ ಹೇಳಿ ಉಳಿಯತ್ತಿದ್ದಾವೆ ಸಿಂಧೂರ್ ಇದನ್ನು ನೋಡ್ತೇನೆ ನೋಡಪ್ಪರಿ ಮಸ್ತ್ ಬರ್ರಿ ಗಾಯ್ಸ್ ಊಟ ಮಾಡೋನು ಜಸ್ಟ್ ಆರ್ಡ್ರ್ ಮಾಡ್ಕೊಂಡು ಎಗ್ ಮಸಾಲ ಒಂದು ಚಪಾತಿ ಸೊ ತಿನ್ನೋಣಂತ ನಮ್ಮ ಸ್ಕೂಲ್ ಹಿಂಗೆ ಕೂತಾವ ನೋಡ್ಕೊಂತ ಕರೆ ತಿನ್ನಂಗಿಲ್ಲ ಯು ಆರ್ ಈಟಿಂಗ್ ಬೇಬಿ ನೋಪ್ ಇಲ್ಲ ಬರೀ ಸ್ಮೆಲ್ ಅಷ್ಟೇ ನೋಡ್ತಾರೆ ಸೊ ಇದೊಂದು ಪುಸ್ತಕನ ಹೇಮಾ ಮಠಪತಿ ಅಕ್ಕ ಅವರು ಕೊಟ್ಟು ಕಳಿಸಿದ್ದಾರೆ ನೀವು ನೋಡಿರ್ತೀರಿ ಇವ್ರನ್ನ ಇನ್ಸ್ಟಾಗ್ರಾಮ್ದಾಗ ಅವ್ರ ಮಾತನ್ನು ಕೇಳಿರ್ತೀರಿ ಆ್ಯಂಡ್ ಅವ್ರ ಮಾತಲ್ಲಿರುವಂತಹ ಮಾಹಿತಿ ಆಗಿರ್ಬೋದು ಒಂದು ಪ್ರತಿಯೊಂದು ಎಲ್ಲನೂ ಎಷ್ಟು ನೀಟಾಗಿರ್ತೈತಿ ಸೊ ಅವರು ನನಗೆ ಈ ಬುಕ್ಕನ್ನು ಕೊಟ್ಟು ಕಳಿಸಿದ್ದಾರೆ ನೀವು ಓದ್ರಿ ಇದು ನಿಮಗೆ ಭಾಳ ಹೆಲ್ಪ್ಫುಲ್ ಆಗ್ತದೆ ಆ್ಯಂಡ್ ಚಲೋ ಐತಿ ಇದು ಹೆಣ್ಮಕ್ಳಿಗೆ ಬೇಕಾಗಿರುವಂಥದ್ದು ಇದು ಆಡಿದ ಅಂಗಳ ಮಾನವೀಯತೆಯ ಕಾಲ್ದಾರಿ ಕವನ ಸಂಕಲನ ಅಂಥೇಳಿ ಶ್ರೀಮತಿ ಹೇಮಾ ಮಠಪತಿ ಅವರು ಬರೆದಿರೋಂಥ ಒಂದು ಕೃತಿ ಸೊ ಈ ಪುಸ್ತಕನ ನೋಡೋಣ ಆ್ಯಂಡ್ ಹೆಣ್ಮಕ್ಳು ನೀವು ಎಲ್ಲರೂ ತೊಗೊಳ್ರಿ ಈ ಪುಸ್ತಕನ ಅಂತ ನಾ ಕೇಳ್ಕೊಳತ್ತೀನಿ ಭಾಳ ಏನಿಲ್ಲ ಇಷ್ಟ ಪೇಜ್ ಐತಿ ಸೊ ನೀವು ಆರಾಮಾಗಿ ಓದಿ ಮುಗಿಸ್ಕೋತೀರಿ ಆ್ಯಂಡ್ ಇದಕ್ಕಿಂತ ಹೆಚ್ಚಿಂದ ಏನಪ್ಪ ಅಂತಂದ್ರೆ ಮೋರ್ ಹೆಣ್ಮಕ್ಳ ಬಗ್ಗೆ ಐತಿ ಸೊ ಹಾಗಾಗಿ ಇಲ್ಲ ಎಷ್ಟು ಚಂದ ಕೊಟ್ಟಾರ ನೋಡ್ರಿ ಹೆಣ್ಮಕ್ಳು ಕಲಿಬೇಕು ಹೆಣ್ಣಿಗೆ ಉದ್ಯೋಗ ಇದ್ದರೆ ಸಾಲದು ಅದರ ಜೊತೆಗೆ ಧೈರ್ಯ ಸಹನೆ ಬೇಕು ಅಂಥೇಳಿ ಆ್ಯಂಡ್ ಸಮಾಜದಲ್ಲಿ ಗಟ್ಟಿ ಧ್ವನಿಯ ಗಟ್ಟಿಗಿತ್ತಿರಾಗಿ ಬಾಳಿ ಅಂಥೇಳಿ ಖರೆ ಅದು ಆ್ಯಕ್ಚುಲಿ ನಾನು ಇವಾಗ ಹಂಗೆ ಅದೀನಿ ಸೊ ಹಂಗಿದ್ರಣ ಜೀವನ ಮುಂದೆ ನಡೀತೈತಿ ಮುಂದೆ ಸಾಗತೈತಿ ನನ್ನ ಫೇವ್ರೇಟ್ ಮೋಮೋಸ್ ಬಂದು ರೀ ಗಾಯ್ಸ್ ಇವಾಗ ತಿಂತೇನಂತ ಬ್ಯಾಗ್ ನೀರು ಬರತ್ತ ಎಷ್ಟು ಒಂದು 6-7 ತಿಂಗಳಾತು ನಾವು ತಿಂದೇ ಇರಲಿಲ್ಲ ಮೋಮೋಸ್ ಆ್ಯಂಡ್ ನಂಗೆ ಮಯೋನೀಸ್ ಏನಂತಾರದು ಇಷ್ಟ ಆಗಂಗಿಲ್ಲ ಜಸ್ಟ್ ಸ್ಪೈಸಿ ಅಷ್ಟ ಬರೀ ಖಾರ ಇರ್ತೈತಿ ಟೇಸ್ಟ್ ಇರ್ತೈತಿ ಮಮ್ಮಿ ಬಾ ನೋಡ್ರಿ ಬ್ಯಾಡ ಅಂದ್ರು ನನ್ನ ಮಗಳಿಗೆ ಕೇಳವಾಡ್ರಿ ಇಷ್ಟೆಲ್ಲ ಭಾಂಡಿ ಅದಾವು ಭಾಂಡಿ ತಿಕ್ತೇನ ತಳು ಎಷ್ಟು ಹೇಳಿದ್ರು ಕೇಳವಾಳು ಬ್ಯಾಡವಾ ಅಲ್ಲಿ ಮಾಡಿ ಸುಸ್ತಾಗಿರ್ತಿ ಬ್ಯಾಡ ಅಂದ್ರು ಕೇಳವಾಡ್ರಿ ಇಬ್ಬರದ್ರಿ ನಮ್ಗೇನು ಸುಸ್ತು ಅನ್ನೋದು ಏನೂ ಇಲ್ಲ ಆ್ಯಂಡ್ ಮೋರ್ ಓವರ್ ನಮ್ಮ ಅವ್ವನ ಮಾಡಬೇಡ ಇವನ ಮಾಡ್ತಾನ ಅಂತೇಳು ಅಲ್ಲಿ ಡಾಕ್ಟ್ರು ಹೇಳ್ಯಾರ ಈ ತಳಕ ಮಾಡ್ತಾನೆ ಅದ್ರ ಸಲುವಾಗಿ ಮಾಡತ್ತೀನಿ ಇವೆಲ್ಲ ಬಂಡೆ ತಿಕ್ಕಿ ಆಮೇಲೆ ಬರ್ತೀನಿ ರೀ ನಮ್ಮ ಅವ್ವನ ಫೋನ್ ತೊಗೊಂಡು ನಾ ಮಾಡ್ತಂತ ಇಲ್ಲೇ ಮತ್ತು ಯಾರು ಏನಾರೇ ಅಂದಾರ ಬಾ ಯಾಕಂದ್ರೆ ಬರ್ತಾಳು ಮಾಡಂಗಿಲ್ಲ ಅಂತ ಅಂತಾರ ಅಂತ ಹೇಳಿ ಮಾಡ್ತಂತ ಇಲ್ಲ ಅಂತಾರೆ ಮಾಡೋ ತೋರ್ಸಕ್ಕೆ ಏನ ಹೋಗೋದೈತೆ ಅಂತ ಅಂತಾಳೆ ನಮ್ಮವ್ವ ಮತ್ರಿ ಮಾಡಿ ತೋರಿಸ್ಬೇಕಿರಲ್ಲ ಇಲ್ಲ ಏನು ಬರೋದು ಅನ್ನೋದು ತಿನ್ನೋದು ಹೋಗ್ತಾರ ಅನ್ನೋ ಹಂಗೆ ಹಾಕಿದ್ರೆ ಅದಕ್ಕೆ ಮತ್ತು ಮಾಡಿದ್ದು ತೋರಿಸ್ಬೇಕಲ್ರಿ ಗೈಸ್ ಹೇಳ್ರಿ ನಾವು ಒಳ್ಳೇದು ಮಾತಾಡಿದ್ರೆ ಒಳ್ಳೇದು ಅಂತ ಹೇಳ್ರಿ ಸುಮಾರು ಮಾತಾಡಿದ್ರು ಸುಮಾರು ಅಂತ ಹೇಳ್ರಿ ಗೈಸ್ ಅಯ್ಯೋ ಯವ್ವ ನೀ ಗಾಯ್ಸ್ ಅನ್ವಾಡಿ ಬಂದಲ್ಲ ಓಕೆ ಗೈಸ್ ನಮ್ಮಿ ಗಾಯ್ಸ್ ಗಾನು ನನಗೂ ಅದ ಬರುತ್ತೆ ಮಂಡ್ಯದು ತಿಕ್ಕಿ ಬಂದ್ಮೇಲೆ ಆಮೇಲೆ ತೋರಿಸ್ತೇನೆ ಸಲೈನ್ ಹಚ್ಕೊಂಬರಕಂತ ಹೋಗಿದ್ದು ಈಗ ಜಸ್ಟ್ ಮನೆ ಬಂದು ಬಟ್ ಸಲೈನ ಅವ ನೀಟಾಗಿ ಕುಂಡ್ರಲಿಲ್ಲ ರೀ ಅಂದ್ರೆ ನರ ಕಾಣಿಸ್ವಲ್ವಾಗಿದ್ದು ಅದ್ರ ಸಲುವಾಗಿ ನಾಳೆ ನೋಡೋಣ ತಗೋರಿ ಅಂತಂದರು ಆ್ಯಂಡ್ ಈಗ ಜಸ್ಟ್ ಟ್ಯಾಬ್ಲೆಟ್ ಅಷ್ಟೇ ಕೊಟ್ಟಾರ 3 ಸಲ ಟ್ರೈ ಮಾಡ್ರು 3 ಸಲ ರಕ್ತನ ಬಂತ ಕರೆ ನರ ಏನು ಕಾಣಿಸ್ಲಿಲ್ಲವ ಅದಕ್ಕೆ ಸೊ ಮತ್ತು ನಾಳೆ ಹೋಗಬೇಕು ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ ಆ್ಯಂಡ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಬೈ